ಇವತ್ತು ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಕಾಂತಾರ 1 ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಈ ಪೋಸ್ಟರ್ನಲ್ಲಿ ರಿಷಬ್ ಮಿಂಚಿದ್ದಾರೆ ಅಂತ ಹೇಳಬಹುದು. ಇಂದು ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ. ಕಾಂತಾರ ಮೂಲಕ ಭಾರತದಾದ್ಯಂತ ಸಂಚಲನವನ್ನ ಹುಟ್ಟುಹಾಕಿದ್ರು ರಿಷಬ್ ಶೆಟ್ಟಿ. ರಿಷಬ್ ಹುಟ್ಟುಹಬ್ಬಕ್ಕೆ ಕಾಂತಾರ 1 ಪೋಸ್ಟರ್ ರಿಲೀಸ್. ಪರಶುರಾಮನಂತೆ ಕೊಡಲಿ ಹಿಡಿದು ರಿಷಬ್ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ 2ಕ್ಕೆ ಕಾಂತಾರ 1 ಸಿನಿಮಾ ರಿಲೀಸ್. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಕಾಂತಾರ 1. ಕಾಂತಾರ ಪಾರ್ಟ್ ನಂಬರ್ 1 ಹೊಸ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ ಚಿತ್ರತಂಡ. ಅಕ್ಟೋಬರ್ 2ಕ್ಕೆ ಸಿನಿಮಾ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಹಿಂದೆ ಅನೌನ್ಸ್ ಮಾಡಿದ ಡೇಟ್ಗೆ ತೆರೆ ಮೇಲೆ ಬರ್ತಾ ಇದೆ ಈ ಸಿನಿಮಾ. ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆಗಿದೆ ಈ ಸಿನಿಮಾ. ಹೌದು, ಈ ಕಾಂತಾರ ಸಿನಿಮಾವನ್ನ ಕಣ್ತುಂಬಿಕೊಂಡಂತಹ ಜನತೆ, ಅಭಿಮಾನಿಗಳು ನೀವು ಪ್ರಶ್ನೆಯನ್ನ ಕೇಳಿದ್ರು, ಕಾಂತಾರದ ಮುಂದುವರೆದ ಭಾಗ ಬರುತ್ತಾ ಅಂತ. ಆದರೆ ಆ ಕಾಂತಾರ ಚಿತ್ರದ ಹಿಂಭಾಗವನ್ನ ತೋರಿಸುವಂತಹ ಪ್ರಯತ್ನವನ್ನ ಈ ಚಿತ್ರದ ಮೂಲಕ ಮಾಡಲಾಗ್ತಾ ಇದೆ. ವಿಶೇಷವಾಗಿ ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ ಮಗದೊಂದು ಕಡೆ. ಈ ಹುಟ್ಟುಹಬ್ಬದ ಪ್ರಯುಕ್ತವೇ ಕಾಂತಾರ ಪಾರ್ಟ್ ನಂಬರ್ 1 ಏನಿದೆ ಅದರ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಗಿದೆ. ಪರಶುರಾಮನಂತೆ ರಿಷಬ್ ಇಲ್ಲಿ ಮಿಂಚಿದ್ದಾರೆ. ಅಕ್ಟೋಬರ್ 2ಕ್ಕೆ ಕಾಂತಾರ ಪಾರ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಕಾಂತಾರ ಈಗಾಗಲೇ ಜನಸಾಮಾನ್ಯರು ಕಣ್ತುಂಬಿಕೊಂಡಿದ್ದಾರೆ. ಅಭಿನಯವನ್ನು, ಅಲ್ಲಿನ ಥೀಮನ್ನು, ಪ್ರತಿಯೊಂದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ವಿಶೇಷವಾಗಿ ದೈವದ ವಿಚಾರವನ್ನು ಈ ಸಿನಿಮಾದ ಮೂಲಕ ತಿಳಿಸಲಾಗಿತ್ತು. ಈಗ ಕಾಂತಾರ ಪ್ರಿಕ್ವೆಲ್ ಇರೋದ್ರಿಂದಾಗಿ ಇಲ್ಲಿ ಯಾವ ಕಥಾಹಂದರವನ್ನು ಚಿತ್ರ ಹೊಂದಿಕೊಂಡಿರಲಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಾಗಾಗಿ ಕಾಂತಾರ ಪಾರ್ಟ್ 1ಗೆ ಬಹಳಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ ಒಂದು ಕಡೆ, ಮಗದೊಂದು ಕಡೆ ಆ ಪೋಸ್ಟರನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ರಿಷಬ್ ಅಬ್ಬರಿಸಲಿದ್ದಾರೆ ಅನ್ನೋದು ಈ ಪೋಸ್ಟರ್ ಮೂಲಕ ಗೊತ್ತಾಗ್ತಾ ಇದೆ. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಈ ಸಿನಿಮಾ. ಬಟ್ ಈ ಪೋಸ್ಟರಲ್ಲಿ ನೀವು ಗಮನಿಸ್ಬೋದು, ಕೈಯಲ್ಲೊಂದು ಕಡೆ ಕೊಡಲಿ ಇದೆ. ಒಂದು ರೀತಿ ಆರ್ತನಾದ ರೀತಿ ವೇಷಭೂಷಣ ಕಂಡು ಬರ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಯಾವ ಕಥಾಹಂದರ, ಯಾವ ಕಥೆಯ ಎಳೆಯನ್ನಿಟ್ಟುಕೊಂಡಿರಲಿದ್ದಾರೆ ಎನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಕಾಂತಾರ ಸಿನಿಮಾ ಒಂದು ರೀತಿ ಸಂಚಲನವನ್ನು ಹುಟ್ಟು ಹಾಕಿತ್ತು. ಮಾತ್ರವಲ್ಲ, ಬಹಳಷ್ಟು ಅಭಿಮಾನಿಗಳು ಕಾಂತಾರದ ಕಥಾಹಂದರಕ್ಕೆ ಒಳಗಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸೊ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಕೇಳಿದರು, ಈ ಕಾಂತಾರದ ಮುಂದುವರೆದ ಭಾಗ ಬರುತ್ತಾ ಏನು ಅಂತ ಹೇಳಿ. ಅದಕ್ಕೆ ಕಾಂತಾರ ಚಿತ್ರತಂಡ ಉತ್ತರವನ್ನು ಕೂಡ ಕೊಟ್ಟಿದೆ. ವಿಶೇಷವಾಗಿ ಈಗ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಪೋಸ್ಟ್ರು ಕೂಡ ಬಿಡುಗಡೆ ಆಗಿರೋದ್ರಿಂದಾಗಿ ಕುತೂಹಲ ಇನ್ನೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ. ಯಶೋಧ, ಒಂದು ಕಡೆ ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ, ಮಗದೊಂದು ಕಡೆ ಕಾಂತಾರ ಪಾರ್ಟ್ 1 ಯಾವಾಗ ಬರುತ್ತಪ್ಪ ಅನ್ನುವಂಥ ಕುತೂಹಲ. ಸೊ ಯಾವ ರೀತಿ ಇದೆ ಸಂಭ್ರಮ? ಈ ಪೋಸ್ಟರ್ನ ಮೂಲಕ ಇನ್ನೂ ಕೂಡ ಕುತೂಹಲ ಹೆಚ್ಚಾಗಿದೆ ಯಶೋಧ. ಎಸ್ ದಿವ್ಯ, ಇಲ್ಲಿ ಗಮನಿಸಬಹುದು, ಇಂದು ನಟ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬ. ಕಾಂತಾರ 1 ಹೊಸ ಪೋಸ್ಟರ್ ಅನ್ನ ಇದೀಗ ಚಿತ್ರತಂಡ ರಿಲೀಸ್ ಮಾಡಿದೆ. ಪರಶುರಾಮನಂತೆ ಅವರ ಒಂದು ಲುಕ್ ಕಾಣಿಸ್ತಾ ಇದೆ ನಮ್ಗೆ. ಅಕ್ಟೋಬರ್ 2ಕ್ಕೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಿಂದೆ ಅನೌನ್ಸ್ ಮಾಡಿದಂತ ಡೇಟ್ಗೆನೆ ಇವಾಗ ರಿಲೀಸ್ ಮಾಡುವಂತ ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು ಗಮನಿಸಬಹುದು. ಕಾಂತಾರ ಅಂತ ಬಂದಾಗ ಆ ಒಂದು ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದಂತಹ ಹವಾ ಆಗಿರ್ಬೋದು,
ಸೃಷ್ಟಿ ಮಾಡಿದಂತ ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಸಿನಿಮಾನ ಎಷ್ಟೇ ಬಾರಿ ನೋಡಿದ್ರು ಕೂಡ ನಮ್ಗೆ ಬೇಸರ ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಅಂತಾನೆ ಹೇಳಬಹುದು. ಅಂತಹ ಒಂದು ಅದ್ಭುತವಾದ ಸಿನಿಮಾ. ಇದೀಗ ಪ್ರತಿಯೊಬ್ರು ಕೂಡ ಕಾಂತಾರ ಚಾಪ್ಟರ್ 1ಗೋಸ್ಕರ ಕಾಯ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬರ್ತ್ಡೇಗೆ ಇದೀಗ ಬಿಗ್ ಸರ್ಪ್ರೈಸ್ ಅಭಿಮಾನಿಗಳಿಗೆ ಸಿಕ್ಕಿದೆ ಅಂತ ಹೇಳಬಹುದು. ಹೊಂಬಾಳೆ ಫಿಲಮ್ಸ್ ನ ಬ್ಯಾನರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾದಿಂದ ಇವಾಗ ಏನ್ ಈ ಬಿಗ್ ಅಪ್ಡೇಟ್ ಸಿಕ್ಕಿದಿಲ್ಲ, ಇದು ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ. 2022ರಲ್ಲಿ ತೆರೆ ಕಂಡು ಹೊಸ ದಾಖಲೆಯನ್ನ ಬರೆದಂತ ಕಾಂತಾರ ಸಿನಿಮಾ ಇದೀಗ ಪ್ರೀಕ್ವೆಲ್ ಆಗ್ತಾ ಇರುವಂತದ್ದು ಎಲ್ಲಾ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ ಒಂಥರ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಇದೇ 2025ರ ಅಕ್ಟೋಬರ್ 2ರಂದು ವಿಶ್ವದಾದ್ಯಂತ ತೆರೆಗೆ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಅಭಿಮಾನಿಗಳ ದಿಲ್ಲು ಖುಷಿಯಾಗಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಗಮನಿಸಬಹುದು 2022ರಲ್ಲಿ ಬಿಡುಗಡೆಯಾದಂತಹ ಕಾಂತಾರ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರ್ದಂತ ಸಿನಿಮಾ ಅಂತಾನೆ ಹೇಳ್ಬೋದು. ನಿಸರ್ಗ, ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಮೂಡಿ ಬಂದಂತ ಚಿತ್ರಕ್ಕೆ ದೊಡ್ಡ ಮಟ್ಟದ ಮೆಚ್ಚುಗೆ ಸಿಕ್ಕಿತು. ಬರೀ ನಮ್ಮ ಇಂಡಿಯಾ ಅಷ್ಟೇ ಅಲ್ಲದೆ ಹೊರ ದೇಶಗಳಲ್ಲೂ ಕೂಡ ಈ ಸಿನಿಮಾ ಒಂದು ಭರ್ಜರಿ ಹವಾವನ್ನ ಕ್ರಿಯೇಟ್ ಮಾಡಿತ್ತು. ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಹವಾವನ್ನ ಸೃಷ್ಟಿ ಮಾಡಿತ್ತು. ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ತೆರೆ ಕಂಡಿದ್ದಂತ ಈ ಸಿನಿಮಾ ಪ್ಯಾನ್ ಇಂಡಿಯಾಕ್ಕೂ ಕೂಡ ಇಳಿದು ಬಿಡ್ತು. ಇದೀಗ ಇದೇ ಸಿನಿಮಾದ ಪ್ರೀಕ್ವೆಲ್ ಆಗಮನಕ್ಕೆ ಏನು ಹೆಚ್ಚು ದಿನ ಏನಿಲ್ಲ, ಬಹಳ ಕಡಿಮೆ ದಿನ ಇದೆ. ನಾವು ನೋಡಿ ಸಂಭ್ರಮಿಸುವಂತಹ ದಿನವನ್ನ ನಾವು ಲೆಕ್ಕ ಹಾಕ್ಬೋದು, ಇಷ್ಟು ದಿನ ಇದೆ ಅಂತ ಹೇಳಿ. ಒಟ್ಟಾರೆ ಇವತ್ತು ಏನು ರಿಷಬ್ ಶೆಟ್ಟಿ ಅವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿನಿಮಾಭಿಮಾನಿಗಳಿಗೆ ಕಾಂತಾರ ಚಾಪ್ಟರ್ 1 ಏನ್ ಬರುತ್ತಿಲ್ಲ ಅದನ್ನ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಒಂದು ಸಿಹಿ ಸಿಕ್ಕಂತಾಗಿದೆ, ಸಿಹಿಯ ವಿಚಾರ ಅಂತಾನೆ ಹೇಳ್ಬಹುದು. ದಿವ್ಯಾ, ಈಗ ರಿಷಬ್ ಶೆಟ್ಟಿ ಅಂದಾಗ ಈ ಹಿಂದೆ ಕೂಡ ಚಿರಪರಿಚಿತರಾಗಿದ್ರು ಕೂಡ ಕಾಂತಾರದ ಮೂಲಕ ಅಭಿಮಾನಿಗಳ ಬಳಗ ಅನ್ನೋದು ಹೆಚ್ಚಾಯಿತು. ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳ ಭೇಟಿ, ಅವರನ್ನು ಹುಟ್ಟುಹಬ್ಬವನ್ನು ಅವ್ರ ಜೊತೆ ಆಚರಿಸ್ಕೊಳ್ಳೋದು, ಈ ಥರದ್ದು ಏನಾದರೂ ಪ್ರಕ್ರಿಯೆಗಳಿದ್ದಾವ ಯಶೋಧ? ಅದಿಗೆ ಗಮನಿಸಬಹುದು. ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ ಅವರು. ಇವನ್ ನಮ್ಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಫ್ಯಾಮಿಲಿಗೂ ಟೈಮ್ ಕೊಡೋದ ರೀತಿಯಲ್ಲಿ ಆ ಸಿನಿಮಾ ಏನು ಅವತ್ತು ಅಕ್ಟೋಬರ್ 2ಕ್ಕೆ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಬ್ಯಾಕ್ ಟು ಬ್ಯಾಕ್ ಅಲ್ಲಲ್ಲಿ ಇಲ್ಲಿ ಹೋಗಿ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇಲ್ಲಿ ಶಿವಮೊಗ್ಗ ಆಗಿರ್ಬೋದು, ಜೊತೆಗೆ ಕುಂದಾಪುರ, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಅವರು ಶೂಟಿಂಗ್ ನಲ್ಲಿ ಬಿಟ್ಟಿದ್ದಾರೆ. ಜೊತೆಗೆ ಇನ್ನೇನು ಬರ್ತಾ ಇದೆ, ಅಕ್ಟೋಬರ್ 2ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅವಾಗ ಒಂದಷ್ಟು ವಿಚಾರಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು. ಜೊತೆಗೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಅಂತಂದಾಗ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಸಿಗೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಸಾಧ್ಯ ಆದ ಹಿನ್ನೆಲೆಯಲ್ಲಿ ಏನ್ ಈ ಸಿಹಿ ಸುದ್ದಿಯನ್ನ ಕೊಡೋದ್ರ ಮೂಲಕ ಸಂಭ್ರಮಿಸಿ ಅಂತ ಹೇಳಿ ಈ ವಿಚಾರವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈ ಕಾಂತಾರ ಚಾಪ್ಟರ್ 1ನ ಹಲವು ವಿಶೇಷತೆಗಳನ್ನ ಇಲ್ಲಿ ಹೇಳ್ಕೊಳ್ಳೇಬೇಕು. ಇಲ್ಲಿ ಗಮನಿಸಬಹುದು, ಈಗಾಗಲೇ ಬಿಡುಗಡೆ ಆಗಿರುವ ಸಿನಿಮಾಕ್ಕೆ ಹೋಲಿಕೆ ಮಾಡಿದರೆ ಹಲವು ಹೊಸತನಗಳಿರುವಂತಹ ಸಿನಿಮಾ ಈ ಒಂದು ಕಾಂತಾರ ಚಾಪ್ಟರ್ 1 ಅಂತ ಹೇಳ್ಬಹುದು. ಆಧ್ಯಾತ್ಮ ಮತ್ತು ಸಾಹಸಗಾತಿಯ ಸಮ್ಮಿಶ್ರಣವೂ ಈ ಸಿನಿಮಾದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದಿನ ಟೀಸರ್ ನಲ್ಲಿಯೇ ಕುತೂಹಲಕ್ಕೆ ಒಗ್ಗರಣೆಯನ್ನು ಕೂಡ ಹಾಕಿತ್ತು ಕಾಂತಾರ ಚಾಪ್ಟರ್ 1. ಇದೀಗ ಇದೇ ಭವ್ಯ ಕಥೆ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸೆಟ್ ಹೇಗಿರುತ್ತೆ, ಏನು ಎತ್ತ ಅಂತ ನೋಡ್ತಾ ಹೋದ್ರೆ ಬರೋಬ್ಬರಿ 25 ಎಕರೆ ಪ್ರದೇಶದಲ್ಲಿ ಬೃಹತ್ ಸೆಟ್ ಹಾಕಿ ಕಾಲ್ಪನಿಕ ಊರಿನಲ್ಲಿ ಕಾಂತಾರ ಚಾಪ್ಟರ್ ಸಿನಿಮಾವನ್ನ ಶೂಟಿಂಗ್ ಮಾಡಲಾಗಿದೆ. ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞರು ಈ ಸಿನಿಮಾಕ್ಕೆ ಕೈ ಜೋಡಿಸಿದ್ದಾರೆ. 45ರಿಂದ 50 ದಿನಗಳ ಕಾಲ ಸುಮಾರು 500 ತರಬೇತುದಾರರು, 3000ಕ್ಕೂ ಹೆಚ್ಚು ಜೂನಿಯರ್ ಕಲಾವಿದರು ಈ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ನಾವು ಹೇಳಲೇಬೇಕು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ.